ನಿಮ್ಮ ಫೋನಲ್ಲಿ ವಾಟ್ಸಪ್ ಇದ್ದೇ ಇರುತ್ತೆ. ನಿಮ್ಮ ವಾಟ್ಸಪ್ಪು ತುಂಬ ಸೇಫಾಗಿರಬೇಕು. ನೀವು ಮಾಡೋ ಮೆಸೇಜಸ್ಗಳು ಮತ್ತು ನೀವು ಕಳಿಸೋ ಫೋಟೋಸ್ಗಳು, ವೀಡಿಯೋಸ್ಗಳು ಯಾವುದೂ ಕೂಡ ಲೀಕ್ ಆಗಬಾರ್ದು, ಬೇರೆಯವರು ನೋಡೋವಂಥ ಚಾನ್ಸಸ್ ಆಗಬಾರ್ದು ಅಂತಂದರೆ ಈ ಒಂದು ವಿಡಿಯೋ ಪೂರ್ತಿ ನೋಡಿ. ನಾನು ನಿಮಗೆ ನಿಮ್ಮ ಒಂದು ವಾಟ್ಸಪ್ನ ಹೇಗೆ ಸೇಫಾಗಿ ಸೆಕ್ಯೂರಾಗಿ ಇಟ್ಕೊಳ್ಳೋದು ಅಂತ ಹೇಳ್ತೀನಿ. ಓಕೆ, ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಎಲ್ರಿಗೂ ಕೂಡ ಈ ಒಂದು ವಿಚಾರದ ಬಗ್ಗೆ ಗೊತ್ತಾಗಲಿ ಆ್ಯಂಡ್ ಎಲ್ರೂ ಕೂಡ ಅವರ ಒಂದು ವಾಟ್ಸಪ್ನ ಸೇಫಾಗಿ ಇಟ್ಕೊಳ್ಳಿ. ಓಕೆ, ಸೊ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ, ಸೊ ಮೊದಲನೇದಾಗಿ ನೀವು ವಾಟ್ಸಪ್ಪಲ್ಲಿ ಫಸ್ಟು ಸೇಫಾಗಿರಬೇಕು ಅಂತಂದರೆ ಫಸ್ಟು ನೀವೇನು ಮಾಡಬೇಕು ಅಂತಂದರೆ, ಸೊ ನಿಮ್ಮ ಒಂದು ವಾಟ್ಸಪ್ ಒಳಗಡೆ 2 ಸ್ಟೆಪ್ ವೆರಿಫಿಕೇಷನ್ನ ನೀವು ಆನ್ ಮಾಡಿಕೊಳ್ಬೇಕು. ಆಯಿತಾ? ಸೊ ಇದನ್ನು ಆನ್ ಮಾಡಿಕೊಳ್ತು ಅಂತಂದರೆ ನಿಮ್ಮ ಒಂದು ವಾಟ್ಸಪ್ ತುಂಬ ಸೇಫ್ ಆಗುತ್ತೆ. ಯಾರೂ ಕೂಡ ನಿಮ್ಮ ವಾಟ್ಸಪ್ನ ಯೂಸ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಓಕೆ, ಸೊ ಇದನ್ನು ಆನ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಬನ್ನಿ. ಸೊ ಮೊದಲನೇದಾಗಿ ನೀವೇನು ಮಾಡಿ ಅಂತಂದರೆ ನಿಮ್ಮ ಫೋನಲ್ಲಿ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ಓಕೆ, ವಾಟ್ಸಪ್ಪನ್ನ ನೀವು ಓಪನ್ ಮಾಡಿಕೊಂಡು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ನಿಮಗೆ ಹಲವಾರು ಆಪ್ಷನ್ಸ್ಗಳು ಬರುತ್ತೆ. ನೀವು ಇಲ್ಲಿ ಅಕೌಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ಟರ್ನ್ ಆನ್ ಅಂತ ಇದೆ. ಸೊ ಇಲ್ಲಿ ಟರ್ನ್ ಆನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಅಲ್ಲಿ ಒಂದು ಪಿನ್ ಕೇಳುತ್ತೆ, 6 ಡಿಜಿಟ್ ಪಿನ್ ಕೇಳುತ್ತೆ. ಸೊ ನಿಮ್ಗೆ ಇಷ್ಟವಾಗಿರುವಂಥ ಪಿನ್ನನ್ನು ನೀವು ಸೆಟ್ ಮಾಡ್ಕೊಳ್ಬೇಕು. ಸೆಟ್ ಮಾಡಿಕೊಂಡು ನೀವು ಆನ್ ಮಾಡಿಕೊಂಡ್ರೆ ಸೊ ನೀವು ಪ್ರತಿ ಸಲ ವಾಟ್ಸಪ್ನ ಓಪನ್ ಮಾಡಿದಾಗ ನಿಮಗೆ ಆ ಒಂದು ಪಿನ್ನನ್ನು ಕೇಳುತ್ತೆ, ಪಿನ್ನನ್ನು ಎಂಟರ್ ಮಾಡಿ ಅಂತ. ಸೊ ಅದನ್ನು ಎಂಟರ್ ಮಾಡೋ ತನಕ ನಿಮಗೆ ವಾಟ್ಸಪ್ ಓಪನ್ ಆಗಲ್ಲ, ಅಂದರೆ ವಾಟ್ಸಪ್ ಚಾಟ್ಸ್ಗಳು ಓಪನ್ ಆಗಲ್ಲ. ಇದರಿಂದ ನೀವು ವಾಟ್ಸಪ್ನ ಸೆಕ್ಯೂರಾಗಿ ಇಟ್ಕೊಳ್ಬೋದು. ಇದನ್ನು ಕಂಪ್ಲೀಟಾಗಿ ನೀವು ಯಾವ ಥರ ಸೆಟಪ್ ಮಾಡೋದು ಆ್ಯಂಡ್ ಆಫ್ ಮಾಡೋದು ಹೇಗೆ, ಕ್ಯಾನ್ಸಲ್ ಮಾಡೋದು ಹೇಗೆ, ಎಲ್ಲವನ್ನೂ ಕೂಡ ನಾನೊಂದು ವೀಡಿಯೋ ಮಾಡಿದ್ದೀನಿ. ಆ ಒಂದು ವೀಡಿಯೋನ ಐ ಕಾರ್ಡಲ್ಲಿ ಹಾಕ್ತೀನಿ, ಹೋಗಿ ನೀವು ನೋಡ್ಬೋದು. 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡ್ಕೊಳ್ಳೋದು ಹೇಗೆ ಅಂತಲೇ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಇನ್ ಕೇಸ್ ಏನಾದರೂ ಈ ಒಂದು ವೀಡಿಯೋನ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಫೇಸ್ಬುಕ್ಕಲ್ಲೂ ಈ 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡ್ಕೊಳ್ಳೋದು ಹೇಗೆ ಅಂತ ವೀಡಿಯೋ ಮಾಡಿದ್ದೀನಿ. ನನ್ನ ಒಂದು ಪೇಜ್ ಒಳಗಡೆ ಇದೆ. ಸೊ ನೀವು ಹೋಗಿ ವೀಡಿಯೋಸಲ್ಲಿ ತೆಗೆದು ನೋಡ್ಬೋದು. ಆಯಿತಾ? ಸೊ ಇದು ಫಸ್ಟು ಸೆಟ್ಟಿಂಗ್. ಇದನ್ನು ಆನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮೆಸೇಜಸ್ಗಳೆಲ್ಲವೂ ಕೂಡ ಸೇಫಾಗಿರ್ತವೆ. ಈಗ ನಾವು ಸೆಕೆಂಡ್ ಸೆಟ್ಟಿಂಗ್ನ ನಾವು ನೋಡೋಣ. ಸೊ ಸೆಕೆಂಡ್ ಸೆಟ್ಟಿಂಗ್ ಏನಪ್ಪ ಅಂತಂದರೆ, ನಿಮ್ಮ ವಾಟ್ಸಪ್ ಸೇಫಾಗಿರಬೇಕು ಅಂತಂದರೆ ಕೆಲವೊಂದಷ್ಟು ಪ್ರೈವಸಿ ಸೆಟ್ಟಿಂಗ್ಸ್ಗಳನ್ನ ನೀವು ಚೇಂಜ್ ಮಾಡ್ಕೊಳ್ಬೇಕು. ಆಯಿತಾ? ಸೊ ಅದೇನಪ್ಪ ಅಂತಂದರೆ, ಈಗ ನೀವು ಸ್ಟೇಟಸ್ ಆಗ್ತಾ ಇರ್ತೀರಾ, ಆಮೇಲೆ ಗ್ರೂಪ್ಗಳಿಗೆ ನೀವು ಜಾಯ್ನ್ ಆಗ್ತಾ ಇರ್ತೀರಾ, ಯಾರೋ ಜಾಯ್ನ್ ಮಾಡ್ತಾ ಇರ್ತಾರೆ, ಇದೆಲ್ಲ ಸ್ವಲ್ಪ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೊಳ್ಬೇಕು. ಇದರಿಂದನೂ ಕೂಡ ನೀವು ಸೇಫ್ ಆಗ್ತೀರಾ. ಸೊ ಅದನ್ನು ನೀವು ಮಾಡಬೇಕು ಅಂತಂದರೆ ಫಸ್ಟು ನೀವು ನಿಮ್ಮ ಒಂದು ವಾಟ್ಸಪ್ನ ಈ ಥರ ಓಪನ್ ಮಾಡ್ಕೊಳ್ಳಿ. ಸೊ ವಾಟ್ಸಪ್ ಈ ಥರ ಓಪನ್ ಮಾಡಿಕೊಂಡು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ ಅದಾದಮೇಲೆ ನೀವು ಇಲ್ಲಿ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿ. ಪ್ರೈವಸಿ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ತುಂಬ ಆಪ್ಷನ್ಸ್ಗಳು ಬರುತ್ತೆ. ಮೊದಲನೇದು ನೀವು ನೋಡ್ಬೋದು, ಲಾಸ್ಟ್ ಸೀನ್ ಅಂತ ಇದೆ. ಆಯಿತಾ? ಸೊ ಈ ಲಾಸ್ಟ್ ಸೀನಲ್ಲಿ ಸೊ ನೀವೇನು ಮಾಡಬೇಕು, ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ನ ಮಾಡಿ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ನಿಮ್ಮದು ಎಲ್ಲರದೂ ಕೂಡ ಎವ್ರಿ1 ಸೆಲೆಕ್ಟ್ ಆಗಿರುತ್ತೆ. ಸೊ ನೀವಿಲ್ಲಿ ಏನು ಮಾಡಬೇಕು, ಇದನ್ನು ಮೈ ಕಾಂಟ್ಯಾಕ್ಟ್ಸ್ ಕೊಟ್ಕೊಳ್ಳಿ. ಆವಾಗ ಏನಾಗುತ್ತೆ, ಸೊ ನಿಮ್ಮ ಫೋನಲ್ಲಿರುವಂಥ ಕಾಂಟ್ಯಾಕ್ಟ್ಸ್ಗಳು, ವಾಟ್ಸಪ್ ಕಾಂಟ್ಯಾಕ್ಟ್ಸ್ಗಳು ಯಾರ್ದಿದೆ ವಾಟ್ಸಪ್ ಕಾಂಟ್ಯಾಕ್ಟ್ಸ್ಗಳು ಅವ್ರಿಗೆ ಮಾತ್ರ ನೀವು ಆನ್ಲೈನ್ ಇದ್ದೀರಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಮತ್ತು ನೀವು ಯಾವಾಗ ಆನ್ಲೈನಿಗೆ ಬಂದು ಹೋದ್ರಿ ಅನ್ನೋದು ಗೊತ್ತಾಗುತ್ತೆ. ಇದೊಂದು ಸೆಕ್ಯೂರಿಟಿ. ಆಯಿತಾ? ನಿಮ್ಮವ್ರಿಗೆ ಮಾತ್ರ ಗೊತ್ತಿರೋ ಥರ ನೀವು ಮಾಡ್ಕೊಂಡ್ರೆ ಬೆಟರ್. ಇಲ್ಲ ಅಂತಂದರೆ ಎವ್ರಿ1 ಕೊಟ್ಟರೆ ಎಲ್ಲರೂ ಕೂಡ ನೋಡ್ಬೋದು ನಿಮ್ಮ ನಂಬರ್ ಇರೋರು, ಬಟ್ ನಿಮ್ಮ ಹತ್ರ ನಂಬರ್ ಅವ್ರದ್ದು ಇರಲ್ಲ, ಬಟ್ ಅವ್ರು ಚೆಕ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಈ ಒಂದು ಸೆಟ್ಟಿಂಗ್ನ ಫಸ್ಟು ಚೇಂಜ್ ಮಾಡ್ಕೊಳ್ಳಿ. ಅದಾದಮೇಲೆ ಬ್ಯಾಕಿಗೆ ಬನ್ನಿ. ಅದಾದಮೇಲೆ ಪ್ರೊಫೈಲ್ ಪಿಕ್ಚರ್ ಅಂತ ಇದೆ. ಸೊ ಇದನ್ನು ಕೂಡ ಚೇಂಜ್ ಮಾಡ್ಕೊಳ್ಳಿ. ಪ್ರೊಫೈಲ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಸೊ ಇಲ್ಲೂ ನಿಮಗೆ ಹಲವಾರು ಆಪ್ಷನ್ಸ್ ಎವ್ರಿ1 ಎಲ್ಲ ಬರುತ್ತೆ. ನೀವು ಇಲ್ಲಿ ಮೈ ಕಾಂಟ್ಯಾಕ್ಟ್ಸ್ ಕೊಟ್ಕೊಳ್ಳಿ. ಆವಾಗ ನಿಮ್ಮ ಫೋನ್ ನಂಬರ್, ನೀವು ವಾಟ್ಸಪ್ಪಲ್ಲಿ ಯಾರೋ ನಂಬರ್ ಇದೆ ಅವ್ರಿಗೆ ಮಾತ್ರ ನಿಮ್ಮ ಪ್ರೊಫೈಲ್ ಫೋಟೋ ತೋರಿಸುತ್ತೆ. ಆಯಿತು? ಅದು ಬಿಟ್ಟರು ಬೇರೆಯವ್ರಿಗೆ ತೋರಿಸೋದಿಲ್ಲ. ನೆಕ್ಸ್ಟ್ ಬ್ಯಾಕಿಗೆ ಬನ್ನಿ. ಅದಾದಮೇಲೆ ಎಬೌಟ್ ಅಂತ ಇದೆ. ಈ ಒಂದು ಸೆಟ್ಟಿಂಗ್ನು ಕೂಡ ನೀವು ಚೇಂಜ್ ಮಾಡ್ಕೊಳ್ಳಿ. ಎಬೌಟ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಎವ್ರಿ1 ಸೆಲೆಕ್ಟ್ ಆಗಿದ್ದರೆ ಇದನ್ನು ಮೈ ಕಾಂಟ್ಯಾಕ್ಟ್ಸ್ ಅಂತ ಕೊಟ್ಕೊಳ್ಳಿ. ಆಗ ಕೇವಲ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ ಇರೋರು ಮಾತ್ರ ನೀವು ಎಬೌಟಲ್ಲಿ ಏನು ಹಾಕಿದ್ದೀರಾ ವಾಟ್ಸಪ್ಪಲ್ಲಿ ಅನ್ನೋದನ್ನು ನೋಡೋದಕ್ಕೆ ಸಾಧ್ಯ. ಅದಾದಮೇಲೆ ಸೊ ನಿಮ್ಗೆ ಇಲ್ಲಿ ಸ್ಟೇಟಸ್ ಅಂತ ಇದೆ, ಇದನ್ನು ಕೂಡ ಚೇಂಜ್ ಮಾಡ್ಕೊಳ್ಳಿ. ಸ್ಟೇಟಸ್ ಮೇಲೆ ಕ್ಲಿಕ್ನ ಮಾಡಿ ಎವ್ರಿ1 ಸೆಲೆಕ್ಟ್ ಆಗಿದ್ದರೆ ಸೊ ಇದರಲ್ಲಿ ಎವ್ರಿ1 ಇಲ್ಲ. ಸೊ ಓನ್ಲಿ ಶೇರ್ ವಿತ್ ಮತ್ತು ಒಂದಷ್ಟು ಆಪ್ಷನ್ಸ್ಗಳಿದೆ. ಇಲ್ಲಿ ನೀವು ಮೈ ಕಾಂಟ್ಯಾಕ್ಟ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನೀವು ಹಾಕೋ ಸ್ಟೇಟಸ್ನ ಕೇವಲ ನಿಮ್ಮ
ಸ್ಟೇಟಸ್ ಅಂದರೆ ನಿಮ್ಮ ಫೋನಲ್ಲಿರುವಂಥ ಕಾಂಟ್ಯಾಕ್ಟ್ಸ್ಗಳು ಮಾತ್ರ ನೀವು ಅವರು ನೋಡ್ಬೋದಾಗುತ್ತೆ, ಆಯಿತಾ. ಸೊ ಈ ಥರ ನೀವು ಇದು ಎರಡನೇ ಸೆಟ್ಟಿಂಗು ನಿಮ್ಮ ವಾಟ್ಸಪ್ ಸೇಫಾಗಿರಬೇಕು ಅಂತಂದರೆ ನೀವು ಮಾಡ್ಕೊಳ್ಬೇಕಾಗಿರುವಂಥದ್ದು. ಇನ್ನು ನಾವಿವಾಗ ಮೂರನೇ ಒಂದು ಸೆಟ್ಟಿಂಗ್ಸ್ಗೆ ಹೋಗೋಣ ಬನ್ನಿ. ಸೊ ಮೂರನೇ ಒಂದು ಸೆಟ್ಟಿಂಗ್ಸ್ ಏನಪ್ಪ ಅಂತಂದರೆ, ಸೊ ನೀವು ನಿಮ್ಮ ಒಂದು ವಾಟ್ಸಪ್ ಎಲ್ಲಾದರೂ ಲಿಂಕ್ ಆಗಿದೆಯಾ ಅಂತ ನೋಡ್ಕೊಳ್ಬೇಕು. ಯಾಕೆಂತಂದರೆ ಕೆಲವರು ನಿಮ್ಮ ವಾಟ್ಸಪ್ನ ಅವರ ಫೋನಲ್ಲೂ ಕೂಡ ಯೂಸ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನೀವು ಅದನ್ನು ಚೆಕ್ ಮಾಡ್ಕೊಳ್ಬೇಕು. ಓಕೆ, ಸೊ ಅದನ್ನು ನೀವು ಚೆಕ್ ಮಾಡ್ಕೊಳ್ಬೇಕು ಅಂತಂದರೆ, ಸೊ ನೀವು ಜಸ್ಟ್ ಬ್ಯಾಕಿಗೆ ಬಂದುಬಿಡಿ, ವಾಟ್ಸಪ್ಗೆ ಬ್ಯಾಕಿಗೆ ಬಂದುಬಿಟ್ಟು ನೀವೇನು ಮಾಡಬೇಕು ಅಂತಂದರೆ, ಸೊ ಇಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ. 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಲಿಂಕ್ ಡಿವೈಸ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ಗೂಗಲ್ ಕ್ರೋಮು ಮತ್ತು ಐಪ್ಯಾಡ್ ಅಂತ ತೋರಿಸ್ತದೆ, ಅಂದರೆ ನನ್ನ ವಾಟ್ಸಪ್ ಎಲ್ಲಿ ಲಾಗಿನ್ ಆಗಿದೆ ಅಂತ. ಸೊ ಈ ನನ್ನ ಫೋನ್ ಬಿಟ್ಟು ಬೇರೆ ಫೋನು ಈ ಥರ ನಿಮ್ಗೆ ತೋರಿಸ್ತದೆ ಅಂತಂದರೆ ಅವರು ಯಾರೋ ನೋಡ್ತಾ ಇದ್ದಾರೆ ನಿಮ್ಮ ವಾಟ್ಸಪ್ನ ಅಂತ. ಸೊ ಆಗ ನಿಮ್ಗೆ ಏನಾದ್ರು ಇದೆ ಅಂತಂದರೆ ನೀವು ಇಲ್ಲಿ ಕ್ಲಿಕ್ ಮಾಡಿ ಲಾಗೌಟ್ ಅಂತ ಕೊಡಿ, ಆವಾಗ ಅವ್ರ ಫೋನಲ್ಲಿ ಅದು ಲಾಗೌಟ್ ಆಗುತ್ತೆ. ಸೊ ಇದನ್ನು ಚೆಕ್ ಮಾಡ್ಕೊಳ್ಳಿ, ಆಯಿತಾ. ನಿಮ್ದೇನಾದ್ರು ಲಾಗಿನ್ ಆಗಿದೆಯಾ, ಯಾರಾದರೂ ಯೂಸ್ ಮಾಡ್ತಾ ಇದ್ದಾರಾ ನಿಮ್ಮ ವಾಟ್ಸಪ್ನ, ನೀವು ಮಾಡ್ತಾ ಇರೋದೆಲ್ಲ ನೋಡ್ತಾ ಇದ್ದಾರಾ ಇಲ್ವಾ ಅನ್ನೋದೆಲ್ಲ ನಿಮ್ಗೆ ಇಲ್ಲಿ ಕಾಣುತ್ತೆ, ಆಯಿತಾ. ಸೊ ಇಲ್ಲೇನಾದರೂ ಗೂಗಲ್ ಕ್ರೋಮ್ ಇದ್ದರೂ ಕೂಡ ಡೇಂಜರು, ಯಾರೋ ಗೂಗಲ್ ಕ್ರೋಮ ನಿಮ್ಮ ವಾಟ್ಸಪ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಇಲ್ಲಿ ಕ್ಲಿಕ್ ಮಾಡಿ ಲಾಗೌಟ್ ನೀವು ಕೊಡಬೇಕಾಗುತ್ತೆ, ಆಯಿತಾ. ಸೊ ಆವಾಗ ಅವರ ಫೋನಲ್ಲಿ ಲಾಗೌಟ್ ಆಗುತ್ತೆ. ಈಗ ನೋಡಿ ಐಪ್ಯಾಡಲ್ಲಿ ಲಾಗೌಟ್ ಆಗೋಯಿತು. ಸೊ ಈ ಥರ ಇದೊಂದನ್ನು ಚೆಕ್ ಮಾಡ್ಕೊಳ್ಳಿ, ಇದರಿಂದ ನೀವು ಸೇಫ್ ಆಗ್ತೀರಾ. ಓಕೆ, ಸೊ ನಿಮ್ಮ ಒಂದು ವಾಟ್ಸಪ್ಪು ಬೇರೆಯವ್ರ ಮೆಸೇಜ್ ನೋಡುವಂಥ ಅದರಿಂದ ಸೇಫ್ ಆಗ್ತೀರಾ. ಸೊ ಇನ್ನು 4ನೇದು ಬಂದು, ಸೊ ನೀವೇನು ಮಾಡಬೇಕು, ಸ್ಕ್ರೀನ್ ಲಾಕನ್ನು ಇಟ್ಕೊಳ್ಬೇಕು ನಿಮ್ಮ ಒಂದು ವಾಟ್ಸಪ್ಗೆ, ಆಯಿತಾ. ಸೊ ಈಗ ನೋಡಿ, ನಾನು ವಾಟ್ಸಪ್ನ ಓಪನ್ ಮಾಡೋಕ್ಕೆ ಹೋಯ್ತು ಅಂತಂದರೆ, ವಾಟ್ಸಪ್ ಅಂತ ಸರ್ಚ್ ಮಾಡಿ ಓಪನ್ ಮಾಡಿದ್ರೆ ವಾಟ್ಸಪ್ ಡೈರೆಕ್ಟಾಗಿ ಓಪನ್ ಆಯ್ತದೆ, ಆಯಿತಾ. ನೀವು ನೋಡ್ತಾ ಇದ್ದೀರಾ, ಆಯಿತಾ. ವಾಟ್ಸಪ್ ಓಪನ್ ಆಯ್ತೈತೆ. ಹಿಂಗೆ ಓಪನ್ ಆದರೆ ಯಾರು ಬೇಕಾದ್ರೂ ಕೂಡ ನಿಮ್ಮ ಮೆಸೇಜ್ನ ಅವರು ನೋಡ್ಬೋದು. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ಇದಕ್ಕೆ ಒಂದು ಪಾಸ್ವರ್ಡ್ನ ಇಟ್ಕೊಳ್ಳಿ, ಆಯಿತಾ. ಸೊ ಅಂದರೆ ಲೈಕ್ ಪಾಸ್ವರ್ಡೋ ಸ್ಕ್ರೀನ್ ಲಾಕೋ ಏನೋ ಒಂದು ಇಟ್ಕೊಳ್ಳಿ, ಆವಾಗ ನಿಮ್ಮ ವಾಟ್ಸಪ್ನ ಯಾರು ಕೂಡ ಡೈರೆಕ್ಟಾಗಿ ಓಪನ್ ಮಾಡೋಕ್ಕಾಗಲ್ಲ. ಇದು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಇಟ್ಕೊಂಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಇಟ್ಕೊಂಡಿಲ್ಲ ಅಂತಂದರೆ ಇದನ್ನೇ ಇಟ್ಕೊಳ್ಳಿ, ನಿಮ್ಮ ಫೋನ್ ಸೆಟ್ಟಿಂಗ್ಸಲ್ಲಿ ಇರುತ್ತೆ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ನಿಮ್ಮ ವಾಟ್ಸಪ್ ಸೇಫಾಗಿರಬೇಕು ಅಂತಂದರೆ, ಸೊ 5ನೇ ಒಂದು ಟಿಪ್ ಏನಪ್ಪ ಅಂತಂದರೆ, ನೀವು ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಬರುವಂಥ ಲಿಂಕ್ಸ್ಗಳು, ಓಕೆ, ತುಂಬ ಜನ ವಾಟ್ಸಪ್ಪಲ್ಲಿ ನಿಮಗೆ ಸೀಕ್ರೆಟ್ ಲಿಂಕ್ಸ್ಗಳನ್ನ ಕಳಿಸ್ತಾ ಇರ್ತಾರೆ. ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ನಿಮಗೇನೋ ಆಫರ್ ಇದೆ, ಅದಿದೆ ಇದಿದೆ ಅಂತ. ಸೊ ನೀವು ಯಾವುದೇ ಕಾರಣಕ್ಕೂ ಕೂಡ ಕ್ಲಿಕ್ ಮಾಡೋಕ್ಕೋಗ್ಬೇಡಿ. ಇನ್ ಕೇಸ್ ನೀವೇನಾದರೂ ಕ್ಲಿಕ್ ಮಾಡ್ತು ಅಂತಂದರೆ ನಿಮ್ಮ ಮೆಸೇಜಸ್ಗಳೆಲ್ಲ ಲೀಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್. ಹಾಗಾಗಿ ವಾಟ್ಸಪ್ಪಲ್ಲಿ ಯಾವುದೇ ಒಂದು ಮೆಸೇಜ್ ಬಂದರೆ ಅದನ್ನು ಕ್ಲಿಕ್ ಮಾಡೋಕ್ಕೋಗ್ಬೇಡಿ, ನೀವು ಸೇಫಾಗಿರಬೇಕು ಅಂತಂದರೆ. ಇದಿಷ್ಟು ಸೆಟ್ಟಿಂಗ್ಸ್ಗಳನ್ನ ನೀವು ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಇವಾಗ ನಾನು ತೋರಿಸಿರೋದನ್ನ ಮಾಡ್ಕೊಳ್ತು ಅಂತಂದರೆ ನಿಮ್ಮ ವಾಟ್ಸಪ್ ಸೆಕ್ಯೂರ್ ಆಗಿರುತ್ತೆ, ಸೇಫ್ ಆಗಿರುತ್ತೆ. ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ, ಎಲ್ಲರೂ ಕೂಡ ಇದನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ಥರ ವೀಡಿಯೋಸ್ಗಳು ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.